ವಿಗಡನನ ಧರೆಗೆ ಬಂದನು ಸೂರ್ಯನು. ಧರೆಗೆ ಬಂದು ಇಳದೇ ಬಿಟ್ಟ ಸೂರ್ಯ. ಬೆಚ್ಚಿ ಬಿದ್ದು ಬಿಡ್ತಾಳೆ ಕುಂತಿ. ಪಾಪ ಹೆದರಿ, ನೀವು ಹೊರಟು ಹೋಗ್ಬಿಡಿ, ನಿಮ್ಮ ದಮ್ಮಯ್ಯ ಹೀಗಾಗತ್ತೆ ಅಂತ ನಾ ಅಂದ್ಕೊಂಡಿರ್ಲಿಲ್ಲ ಅಂತಾಳಂತೆ. ಆತನ ಕಿರಣ ಲಹರಿಯ ಹೊಯ್ಲಿನಲ್ಲಿ ಸರಸಿರುಹ ಮುಖಿ ಬೆಚ್ಚಿದನು. ವಿಜಯಂಗೈಗಿ ನೀವೆನುತ ಹಾಗನ್ನೋಣ. ಹಾಗೆಲ್ಲ ಅನ್ನಬಾರದಮ್ಮ. ಋಷಿಗಳು ಕೊಟ್ಟಿರೋ ಮಂತ್ರ ಅಮೋಘವಾದದ್ದು. ಪ್ರತಿಪನ್ನರೂ ದೂರ್ವಾಸರು, ಜ್ಞಾನಿಗಳು, ಭೂತ ಭವಿಷ್ಯತ್ತುಗಳನ್ನ ತಿಳಿದಿರೋ ಅಂತಹ ಮಹರ್ಷಿ ಅವರು. ಹಾಗೆ ಅಂತ ಹೇಳ್ತಾರೆ. ಎನ್ನಬಾರದಲ್ಲಿ ಋಷಿ ಪ್ರತಿಪನ್ನ ಮಂತ್ರವ ಮೋಘವು ಅದರಿಂದ ಎನ್ನ ತೂಕದ ಮದನಗನು ನೀನಂಜಬೇಡೆನುತ. ಹೆದರಬೇಡ ನೀನು ಅಂತ ಸಮಾಧಾನ ಪಡಿಸಿ, ನನ್ನ ದೆಸೆಯಿಂದ ನಿನಗೆ ನನ್ನ ತೂಕದ ನನ್ನಂತಹ ಮಗನೇ ಹುಟ್ಟುತ್ತಾನೆ ಅಂತ ಆಶೀರ್ವಾದ ಮಾಡ್ತಾನಂತೆ ಮನಿಜ ರೂಪಿನಲ್ಲಿ ಬಂದಂತಹ ಸೂರ್ಯ. ಕನ್ನಿಕೆಯ ಮುಟ್ಟಿದನು, ಕನ್ನಿಕೆಯ ಮುಟ್ಟಿದನು, ಮುನ್ನಿನ ಕನ್ನೆತನ ಕೆಡದಿರಲಿ, ಮುನ್ನಿನ ಕನ್ನೆತನ ಕೆಡದಿರಲಿ ಎನ್ನುತ್ತವೆ. ತನ್ನ ರಥ ಬಿದ್ದೆಡೆಗೆ ರವಿ ತಿರುಗಿದನು ವಹಿಲದಲ್ಲಿ. ಸೂರ್ಯ ಅನುಗ್ರಹ ಮಾಡಿ ಮಗುವನ್ನ ಹಡದ ಮೇಲೆ ಪುನಃ ನೀನು ಕನ್ನಿಕೆಯೇ ಆಗುತ್ತೀಯ ಅಂತ ಆಶೀರ್ವಾದ ಮಾಡಿ ಹೊರಟು ಹೋದ. ಜನಮೇಜಯ, ಏನ್ ಆಶ್ಚರ್ಯವಪ್ಪ. ಕುಂತಿ ಗರ್ಭಧರಿಸ್ತಾಳೆ. ನವಮಾಸ ತುಂಬುತ್ತೆ. ಸೂರ್ಯನ ಪೊಡಿಯಚ್ಚೋ ಅನ್ನುವಂತಹ ಗಂಡು ಮಗುವನ್ನ ಹಡಿತಾಳೆ. ಅರಸಕ್ಕೆ ಆಶ್ಚರ್ಯವನು ತಾವರೆಯ ಮಿತ್ರನ ಕರಗಿ ಕರುವಿನೊಳೆರದರು ಎಂದೆನೆ ಥಳಥಳಿಸಿ ತೊಳಗುವ ತನುಚ್ಛವಿಯ. ಉರುಳುದಲೆ ನಿಟ್ಟ ಸಳುಗಂಗಳ ಚರಣಕರ ಪಲ್ಲವದ ಕೆಂಪಿನ ವರಕುಮಾರನ ಕಂಡು ಬೆರಗಿನೊಳಿದ್ದಳ ಕುಂತಿ. ಎಂಥ ಮುದ್ದಾದ ಮಗು. ಹೂವಿನ ನಿಡಿದಾದ ದಳದಂತಹ ಕಣ್ಣುಗಳಂತೆ ಕೆಂಪು ಬಣ್ಣ, ಬಲು ಮುದ್ದಾಗಿದೆ. ಅಷ್ಟೇ ಅಲ್ಲ, ಹುಟ್ಟುವಾಗಲೇ ಕಿವಿಗಳಲ್ಲಿ ಕುಂಡಲ, ಎದೆಯಲ್ಲಿ ಕವಚ ಇದ್ದುವಂತೆ. ಆದ್ರೆ ಏನು ಪ್ರಯೋಜನ? ಕುಂತಿಗೆ ನಾಚಿಕೆ, ಭಯ, ಲೋಕಾಪವಾದದ ಭಯ. ಮದುವೆಗೆ ಮುನ್ನ ಮಗು ಅಂದರೆ ಸಮಾಜ ಸುಮ್ಮನಿರ್ತದೆಯೇ ಅಂತ ಹೆದರ್ತಾಳಂತೆ ಆಕೆ. ಆ ಮುದ್ದು ಮಗುವನ್ನ ಗಂಗೆಯಲ್ಲಿ ತೇಲಿ ಬಿಡುತ್ತೇನೆ ಅಂತ ನಿರ್ಧರಿಸಿ ಸಣ್ಣ ಬುಟ್ಟಿಯಲ್ಲಿ ಮಲಗಿಸಿ ಗಂಗೆಯಲ್ಲಿ ಬಿಡುತ್ತಾ, ತಾಯೇ ಗಂಗಮ್ಮ, ತಾಯೇ ಬಲ್ಲಂದದಲ್ಲಿ ಕಂದನ ಕಾಯಿ ಮೇಂಕೊಲ್ಲೆನುತ, ಬಲ್ಲಂದದಲ್ಲಿ ಕಂದನ ಕಾಯಿ ಮೇಂಕೊಲ್ಲೆನುತ ಕಮಲದಳಾಯತಾಕ್ಷಿ ಕುಮಾರಕನ ಹಾಯ್ಕಿದಳು ಮಡುವಿನಲಿ. ತಾಯೇ ಗಂಗೆ, ಮುಳುಗಿಸು ತೇಲಿಸು, ಎರಡು ನಿನ್ನ ಕೈಯಲ್ಲಿ ಇದೆ ಅಂತ ಹೇಳಿ ತೇಲು ಬಿಟ್ಟು ಬಿಡ್ತಾಳಂತೆ. ಅಯ್ಯೋ ಅಂದಿರಬೇಕು ಜನಮೇಜಯ. ರಾಯ ಕೇಳೈ, ಸಮಾಧಾನವಾಗಲಿ ಅಂತ ಹೇಳ್ತಾ ಇದ್ದಾನೆ. ರಾಯ ಕೇಳೈ, ಸಕಲ ಲೋಕದ ತಾಯಲ ಜಾಹ್ನವಿ, ಸಕಲ ಲೋಕದ ತಾಯಲ ಜಾಹ್ನವಿ, ತರಂಗದಿ ನೋಯಲೀಯದೆ ಮುಳುಗಲೀಯದೆ, ತರಂಗದಿ ನೋಯಲೀಯದೆ ಮುಳುಗಲೀಯದೆ ಚಾಚಿದಳು
ಕಡೆಗೆ ಸಕಲ ಲೋಕದ ತಾಯಿ ಜಾಹ್ನವಿ ಮುಳುಗಿಸೋದಿರ್ಲಿ, ಚೂರು ಪೆಟ್ಟಾಗದ ಹಾಗೆ ದಡಕ್ಕೆ ತರ್ತಾಳಂತೆ. ಧೃತರಾಷ್ಟ್ರನ ಸಾರಥಿ ಅಧಿರಥ ಅಂತ ಒಬ್ಬ. ಅವನಿಗೆ ಮಕ್ಕಳಿರ್ಲಿಲ್ಲ, ಚಿಂತೆ ಪಡ್ತಾ ಇದ್ದ. ಗಂಗೆಗೆ ಸ್ನಾನಕ್ಕೆ ಬಂದಿರ್ತಾನೆ. ದಡದಲ್ಲಿ ಸ್ನಾನ ಮಾಡ್ತಿದ್ದಾಗ ಒಂದು ಮಗು ತೇಲಿ ಬರ್ತಾ ಇದ್ದುದನ್ನ ಕಂಡ. ಕೈಗೆ ಎತ್ಕೊಳ್ತಾನೆ. ಪುಳಕಿತನಾಗಿ ಬಿಟ್ಟ. ದೇವರೇ ತನಗೆ ಕಳಿಸಿದ್ದಾನೆ ಅಂತ ಅಂದುಕೊಂಡ. ರಭಸವಾಗಿ ಮನೆಗೆ ಬಂದು ರಾಧೆ ರಾಧೆ ಅಂತ ಹೆಂಡತಿಯನ್ನ ಕೂಗ್ತಾನೆ. ಆದರಿಸಿದನು ರಾಧೆಯಲಿ ಮಗನಾದನೆಂದು ಉತ್ಸವವ ಮಾಡಿ, ರಾಧೆಯಲಿ ಮಗನಾದನೆಂದು ಉತ್ಸವವ ಮಾಡಿ ಆದರಿಸಿದನು ಮಹೀದಿ ವಿಜರನ್ ದಾನಮಾನಗಳಲ್ಲಿ ಸತ್ಕರಿಸಿ. ಮಂತ್ರವೇತ್ತರಾದಂತಹ ಬ್ರಾಹ್ಮಣರನ್ನ ಕರೆಸಿ ನಾಮಕರಣ ಮಾಡಿಸ್ದ. ತನ್ನ ಹೆಸರು ಅಧಿರಥ, ಮಗನಿಗೆ ಅಧಿರಥಿ ಅಂತಲೂ, ಹೆಂಡತಿ ರಾಧೆ ರಾಧೇಯ ಅಂತಲೂ ಹೆಸರಿಟ್ಟ. ಕರ್ಣಗಳಲ್ಲಿ ಕುಂಡಲ ಇದ್ದುದರಿಂದ ಕರ್ಣ ಎಂತಲೂ, ಕುಂತಿಗೆ ಕನ್ಯಾವಸ್ಥೆಯಲ್ಲಿ ಹುಟ್ಟಿದ್ರಿಂದ ಕಾನೀನ ಅಂತಲೂ ಹೆಸರು. ನಮಗೆ ಕರ್ಣ ಅಂತ ಚಿರಪರಿಚಿತ ಇವನು. ಮಗು ಮನೆಗೆ ಬಂತು. ಅಧಿರಥನಿಗೆ ಶುಕ್ರ ದೆಸೆ. ಆ ದಿನ ಮೊದಲಾಗಿ ಉದ್ಭವವಾದುದವನೈಶ್ವರ್ಯ, ಆ ದಿನ ಮೊದಲಾಗಿ ಉದ್ಭವವಾದುದವನೈಶ್ವರ್ಯ, ಉನ್ನತವಾದ ನಾರವಿನಂದನನ್ ರಾಧೇಯ ನಾಮದಲ್ಲಿ. ರಾಧೇಯ ಚುರುಕು, ಚೂಟಿ, ಜಾಣ, ಜನರೆಲ್ಲರ ಮನಸ್ಸನ್ನು ಆಕರ್ಷಿಸ್ತಾನೆ. ಯಾರು ಏನು ಕೇಳಿದ್ರೆ ತನ್ನಲ್ಲಿ ಇದ್ದುದನ್ನ ತಕ್ಷಣ ಕೊಟ್ಟು ಬಿಡ್ತಾನಂತೆ. ಊರೆಲ್ಲ ಈ ಹುಡುಗನ ಬಗೆಗೆ ಮಾತಾಡ್ತಾರಂತೆ. ತಾಯಿಯ ಹಾಗೆ ಬೆಳಿತಾನಂತೆ. ಹೊಳೆ ಹೊಳೆದು ಹೊಡ ಮರಳಿ ನಡು ಹೊಸ್ತಿಲಲಿ ಮಂಡಿಸಿ, ಬೀದಿ ಬೀದಿಗಳೊಳಗೆ ಸುಳಿವರ ಸನ್ನೆಯಲಿ ಕರೆ ಕರೆದು ನಸು ನಗುತ್ತ ಲಲಿತ ರತ್ನದ ಬಾಲದೊಡಿಗೆ ಕಳಚಿ ಹಾಯ್ಕುವ ಹೆಸರು ಜಗದಲ್ಲಿ ಬೆಳಗುತ್ತಿದ್ದುದು. ಲಲಿತ ರತ್ನದ ಬಾಲದೊಡಿಗೆ ಕಳಚಿ ಹಾಯ್ಕುವ ಹೆಸರು ಜಗದಲ್ಲಿ ಬೆಳಗುತ್ತಿದ್ದುದು. ಹಬ್ಬಿದುದು ಜನ ಜನದ ಕನ್ನದಲ್ಲಿ. ಜನಮೇಜಯ, ಅಲ್ಲಿ ಕರ್ಣನ ಜನನವಾಗತ್ತೆ. ಇಲ್ಲಿ ಹಸ್ತಿನಾಪುರದಲ್ಲಿ ಏನ್ ನಡೆಯುತ್ತೆ ಹೇಳ್ತೇನೆ ಕೇಳು, ಹಾಗೆ ಅಂತ ಹೇಳ್ತಾನೆ ವೈಶಂಪಾಯನ. ಕೆಲವು ವರ್ಷಗಳಾಗಿವೆ. ಧೃತರಾಷ್ಟ್ರ, ಪಾಂಡು, ವಿದುರ ಮೂವರು ಬೆಳೆದು ಮದುವೆಗೆ ಸಿದ್ಧರಾಗಿದ್ದಾರೆ. ಅವರುಗಳಿಗೆ ಸರಿಯಾದಂತಹ ಕಡೆಯಿಂದ ಹೆಣ್ಣುಗಳನ್ನ ತರಬೇಕು. ಭೀಷ್ಮರು ದೇಶದ ಎಲ್ಲ ರಾಜ್ಯಗಳ ರಾಜರ ಪರಿಚಯವನ್ನ ಪಡೆದಿದ್ರು. ಧೃತರಾಷ್ಟ್ರ ಅಂಧನಾದ್ದರಿಂದ ರಾಜ್ಯದ ಅಧಿಕಾರ ಅವನಿಗೆ ಇರಲಿಲ್ಲ. ಪಾಂಡುವೆ ರಾಜನಾಗಬೇಕು. ಸಬಲ ರಾಜನ ಮಗಳಾದ ಗಾಂಧಾರಿಯನ್ನ ತಂದುಕೊಳ್ಳೋದಕ್ಕೋಸ್ಕರ ಭೀಷ್ಮ ಹೇಳ್ಕಳಿಸ್ತಾರೆ. ಕಣ್ಣಿಲ್ಲವಲ್ಲ ಅಂತ ಯೋಚಿಸ್ತಾನೆ ಗಾಂಧಾರ ರಾಜ ಸಬಲ. ಆದರೂ ಕುಲ, ಖ್ಯಾತಿ ಎಲ್ಲವನ್ನು ನೋಡಿ ತನ್ನ ಮಗಳನ್ನ ಕೊಡುವುದಕ್ಕೆ ಒಪ್ಪುತ್ತಾನೆ. ತಂದೆ ಒಪ್ಪಿದ್ರು ಅಂತ ತಾನು ಒಪ್ಪಿಕೊಳ್ತಾಳೆ ಗಾಂಧಾರಿ. ಗಂಡನಿಗೆ ಕಣ್ಣಿಲ್ಲ, ನೋಡೋ ಸೌಖ್ಯ ಆತನಿಗಿಲ್ಲ, ತನಗೆ ಮಾತ್ರ ಯಾಕೆ ಆ ಸೌಖ್ಯ ಅಂತ ತಾನು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಬಿಡ್ತಾಳಂತೆ. ಧೃತರಾಷ್ಟ್ರ ಗಾಂಧಾರಿಯರಿಗೆ ಮದುವೆ ಆಗುತ್ತೆ. ವಿದುರನಿಗೆ ಪಾರಸವಿ ಅನ್ನೋ ಹೆಣ್ಣನ್ನ ತಂದು ಮದುವೆ ಆಗುತ್ತೆ. ಈಗ ಪಾಂಡುವಿಗೆ ಮದುವೆ ಆಗ್ಬೇಕು. ಅವನಿಗೆ ರಾಜ್ಯದ ಅಧಿಕಾರ ಇರೋದು. ಜನಮೇಜಯ ಕೇಳು, ಕುಂತಿಯ ಹೆಸರು ನಿನಗೀಗಾಗಲೇ ತಿಳಿದಿದೆ. ಕುಂತಿಯ ಭೋಜನ ಅರಮನೆಯಲ್ಲಿ ಬೆಳೆಯುತ್ತಿದ್ದು ಅವಳು. ರೂಪಸಿ, ಸುಗುಣಿ, ಬುದ್ಧಿಶಾಲಿ, ಮದುವೆಯ ವಯಸ್ಸಾಗಿದೆ. ಇದೆಲ್ಲವನ್ನೂ ಭೀಷ್ಮರು ಕೇಳಿ ತಿಳಿದುಕೊಳ್ತಾರೆ. ಕುಂತಿಯ ಭೋಜನನ್ನ ಕರೆಸಿಕೊಂಡು ಕರೆಸಿ ಕುಂತಿ ಭೋಜನನು ಸತ್ಕರಿಸಿ
ಕುಂತಿಯ ಪಾಂಡುವಿಗೆ ಭೂಸುರರ ಮತದಿಂದ ಅಗ್ನಿ ಸಾಕ್ಷಿ ಕವರ ವಿವಾಹವನು ಪರಮ ವಿಭವದಲೆಸಗಿ ಕುಂತಿಗೆ ಪಾಂಡುವಿಗೆ ವರ ವಿವಾಹವನು ಪರಮ ವಿಭವದಲೆಸಗಿ ಮದ್ರೇಶ್ವರನನು ಜಮಾತ್ರಿಯನು ಪಾಂಡುವಿಗರಸಿಯನು ಮಾಡಿದನು ವೈವಾಹಿಕ ಮುಹೂರ್ತದಲ್ಲಿ. ವೈಭವದಿಂದ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಯಿತು. ದೇಶದ ಐಕ್ಯತೆಯ ದೃಷ್ಟಿಯಿಂದ ದಕ್ಷಿಣ ಭಾರತದ ನಮಸ್ಕಾರ ವೀಕ್ಷಕರೇ, ದಯವಿಟ್ಟು ನೀವಿನ್ನು ಧನು ಕನ್ನಡಿಗ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.